ಬಜೆಟ್ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಆತಂಕ ಕಾಡ್ತಾ ಇದೆ. ಮನೆಯೊಂದು ಮೂರು ಬಾಗಿಲಿನಂತಾಗಿದೆ ಸದ್ಯ ರಾಜ್ಯ ಬಿಜೆಪಿಯ ಪರಿಸ್ಥಿತಿ. ಬಿಜೆಪಿಯಲ್ಲಿ ಮೂರು ಗುಂಪುಗಳು ಆರ್ ಅಶೋಕ್ಗೆ ಇದರಿಂದ ಆತಂಕ. ಮೂರು ಗುಂಪುಗಳ ನಡುವೆ ಬಜೆಟ್ ಅಧಿವೇಶನ ಅಶೋಕ್ರಿಗೆ ಕಷ್ಟ ಅನ್ನೋ ಹಾಗಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸ್ವಪಕ್ಷೀಯ ನಾಯಕರಿಂದಲೇ ಆತಂಕ ಇರೋದು. ಸರ್ಕಾರದ ವಿರುದ್ಧ ಚರ್ಚೆ ವೇಳೆ ಸಪೋರ್ಟ್ ಮಾಡ್ತಾರಾ ಇಲ್ವಾ, ತಮ್ಮದೇ ಪಕ್ಷದ ನಾಯಕರು ಸಪೋರ್ಟ್ ಮಾಡ್ತಾರಾ ಇಲ್ವಾ, ಸಾಥ್ ಕೊಡ್ತಾರಾ ಇಲ್ವಾ ಅನ್ನೋದೇ ಆರ್ ಅಶೋಕ್ರಿಗೆ ಒಂದು ರೀತಿ ಅಳಕು. ಯಾಕಂದ್ರೆ ಬಿಜೆಪಿ ಒಂದು ರೀತಿ ಒಡೆದ ಮನೆ ಅಂತ ಆಗಿದೆ. ರಾಜ್ಯದಲ್ಲಿ ಬಣಗಳು ಬೇರೆ ಹೆಚ್ಚಾಗೋಗಿದೆ. ಒಂದು ಬಣದಿಂದ ಇನ್ನೊಂದು ಬಣಕ್ಕೆ ನಾಯಕರುಗಳ ನಡುವೆ ಅಸಮಾಧಾನ, ಭಿನ್ನಮತ, ಇದೆಲ್ಲವೂ ಕೂಡ ಭಿನ್ನಾಭಿಪ್ರಾಯಗಳಿರೋದ್ರಿಂದಾಗಿ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋದು ಅಶೋಕ್ರಿಗೆ ಟೆನ್ಷನ್. ಅವ್ರಿಗೇನು ಸಪೋರ್ಟ್ ಸಿಗುತ್ತಾ, ನಾಯಕರು ಸಾಥ್ ಕೊಡ್ತಾರಾ, ಈ ಬಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅಥವಾ ಇಲ್ಲ ಅಂತಾದ್ರೆ ಸರ್ಕಾರವನ್ನು ಕಟ್ಟಿ ಹಾಕೋದು ಕಷ್ಟ ಆಗುತ್ತಾ ಅನ್ನೋದು ಅವರ ಟೆನ್ಷನ್. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಆರ್ ಅಶೋಕ್ರಿಗೆ ಸ್ವಪಕ್ಷೀಯರಿಂದನೇ ಟೆನ್ಷನ್ ಅಂತ, ಸಪೋರ್ಟ್ ಸಿಗುತ್ತಾ ಇಲ್ವಾ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಅಧಿವೇಶನದಲ್ಲಿ ಅಂತ? ವಿಜಯ್, ಖಂಡಿತ ನೋಡಿ, ಆರ್ ಅಶೋಕ್ ಅವರಿಗೆ ಬಹಳಷ್ಟು ಚಾಲೆಂಜ್ ಇದೆ ಈ ಬಾರಿ ಅಧಿವೇಶನ. ನೋಡಿ, ಬೆಳಗಾವಿ ಅಧಿವೇಶನ ಇರೋದು, ಅದಕ್ಕಿಂತ ಹಿಂದಿನ ಒಂದಷ್ಟು ಅಧಿವೇಶನ ಇರ್ಬೋದು. ಆರ್ ಅಶೋಕ್ ಅವರಿಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರ ಶಾಸಕರೇ ಅವರಿಂದ ದೂರ ಉಳಿಯುವಂಥ ಕೆಲಸ ಕೂಡ ಮಾಡಿದ್ರು. ಅಂದರೆ ಒಂದಷ್ಟು ಹೊಂದಾಣಿಕೆ ಇರ್ಬೋದು, ಈ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಈಗಿರುವಂಥ ಸಮಸ್ಯೆಗಳೇನು ನೋಡಿ, ಮೂರು ಬಣಗಳಾಗಿರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಒಂದು ತಟಸ್ಥ ಬಣ, ಒಂದು ಭಿನ್ನರ ಬಣ, ಹಾಗೆ ವಿಜೇಂದ್ರ ಬಣ ಅಂತ. ಈ ಮೂರೂ ಬಣಗಳಲ್ಲೂ ಕೂಡ ಆರ್ ಅಶೋಕ್ ಅವರು ಒಂದು ರೀತಿ ಹೊಂದಾಣಿಕೆಯ ಲೆಕ್ಕಾಚಾರದಲ್ಲಿ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ JDSನ ಜೊತೆಗೂಡಿ ಒಂದಷ್ಟು ಬಿಜೆಪಿ ಶಾಸಕರ ಸಪೋರ್ಟ್ ಅನ್ನು ಕೂಡ ಕೇಳಿರುವಂಥದ್ದು. ಅಂದ್ರೆ ಸರ್ಕಾರದ ವೈಫಲ್ಯಗಳ ಏನೆಲ್ಲ ಇದೆ ಅದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಲೆಕ್ಕಾಚಾರದಲ್ಲಿ ಆರ್ ಅಶೋಕ್ ಅವರು ಇರುವಂಥದ್ದು. ಜೊತೆಗೆ ಕಳಪೆಯ ಹಣೆಪಟ್ಟೆಯಿಂದ ಹೊರಬರಬೇಕು, ಈ ನಿಟ್ಟಿನಲ್ಲೂ ಕೂಡ ಬಿಜೆಪಿಯ ಶಾಸಕರ ಸಪೋರ್ಟ್ ಬೇಕಾಗುತ್ತೆ. ಆದ್ರೆ ಆರ್ ಅಶೋಕ್ ಅವರು ಈಗಾಗಲೇ ಎಲ್ಲಾ ತಂಡದೊಂದಿಗೂ ಕೂಡ ಒಂದಷ್ಟು ಒಳ್ಳೆಯವರಾಗಿದ್ದಾರ ಅಥವಾ ಅವರ ಸಪೋರ್ಟ್ ಸಿಗುತ್ತಾ ಅಥವಾ ವಿಶ್ವಾಸದಿಂದ ಇದ್ದಾರ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರವನ್ನ ಮಾಡಬೇಕಾಗುತ್ತೆ. ನೋಡಿ, ಮೊನ್ನೆ ಅಷ್ಟೇ ಒಂದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ಬೆಂಗಳೂರು ಬಿಜೆಪಿ ಶಾಸಕರ ಸಭೆ. ಆ ಸಭೆಯಲ್ಲಿ ಅಶೋಕ್ ಅವರು ಗೈರಾಗಿರುವಂಥದ್ದು. ನೋಡಿ, ಈ ಸಭೆ ಗೈರು ಹಿನ್ನೆಲೆ ಏನ್ ತೋರಿಸುತ್ತೆ ಅಂತಂದ್ರೆ ಬಿಜೆಪಿಯ ಒಂದಷ್ಟು ಶಾಸಕರು ಅಶೋಕ್ ಬೆನ್ನಿಗೆ ನಿಲ್ತಾರ ನಿಲ್ಲಲ್ವಾ ಅನ್ನೋದು ಕೂಡ ಒಂದಷ್ಟು ಮುಜುಗರ ಜೊತೆಗೆ ಕುತೂಹಲ ಕೂಡ ಉಂಟಾಗ್ತಿರುವಂಥದ್ದು. ಆರ್ ಅಶೋಕ್ ಅವರು ನೇರವಾಗಿ ಈ ಬಾರಿಯ ಒಂದಷ್ಟು ಸರ್ಕಾರದ ವೈಫಲ್ಯಗಳನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಹೆಚ್ಚು ಗುರುತಿಸಿಕೊಳ್ಬೇಕು. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆರ್ ಅಶೋಕ್ ಏನು ಅನ್ನೋದು ಕೂಡ ಒಂದಷ್ಟು ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಬೇಕು ಲೆಕ್ಕಾಚಾರದಲ್ಲಿ ಇದ್ದಾರೆ. ವಿಜೇಂದ್ರ ಅವರ ಆಪ್ತರು, ಅಂದ್ರೆ ವಿಜೇಂದ್ರ ಅವರ ಆಪ್ತರು ಇರ್ಬೋದು, ಆ ಲೆಕ್ಕಾಚಾರದಲ್ಲಿ ಅಧಿವೇಶನದಲ್ಲಿ ಇವ್ರ ಪರವಾಗಿ ನಿಲ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಜೊತೆಗೆ ಭಿನ್ನರು ಕೂಡ ಈಗಾಗಲೇ ಅಂದ್ರೆ ಭಿನ್ನರ ತಂಡದ ಒಂದಷ್ಟು ಶಾಸಕರಿದ್ದಾರೆ, ಅವರು ಕೂಡ ಆರ್ ಅಶೋಕ್ ಅವರಿಗೆ ಬೆಂಬಲ ಸೂಚಿಸಿದ್ರು ಕೂಡ ವಿಜೇಂದ್ರ ಅವರ ಆಪ್ತರು ಎಷ್ಟರ ಮಟ್ಟಿಗೆ ಇವತ್ತು ಅಶೋಕ್ ಅವರ ಜೊತೆಗೆ ನಿಲ್ತಾರೆ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರ ಆಗುವಂಥದ್ದು. ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ, ನೇರವಾಗಿ JDS ಶಾಸಕರ ಬೆಂಬಲವನ್ನು ಈಗಾಗಲೇ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಡೆದುಕೊಂಡಿದ್ದಾರೆ. ಅಂದ್ರೆ JDS ಶಾಸಕರು ನನ್ನ ಜೊತೆಗೆ ನಿಲ್ಬೇಕು ಅಂತ ಈಗಾಗಲೇ ಅವರ ಒಂದು ಸಪೋರ್ಟ್ ಅನ್ನ ಪಡೆದಿರುವಂಥದ್ದು. ಆದರೆ ಬಿಜೆಪಿಯ ನಾಯಕರ ಸಪೋರ್ಟ್ ಇರುತ್ತಾ, ಅದರಲ್ಲೂ ಕೂಡ ವಿಜೇಂದ್ರ ಅವರ ಆಪ್ತರು ಅಶೋಕ್ ಪರವಾಗಿ ನಿಲ್ತಾರ, ಈ ರೀತಿಯಾದಂಥ ಒಂದಷ್ಟು ಕುತೂಹಲ ಇರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಭೆ ಕೂಡ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಂದರೆ CM ಭೇಟಿ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲೂ ಕೂಡ ಆರ್ ಅಶೋಕ್ ಅವರಿಗೆ ಆಹ್ವಾನ ಇದೆ. ಈ ಸಭೆಯಲ್ಲಿ ಏನಾದರೂ ಕೂಡ ಆರ್ ಅಶೋಕ್ ಅವರು ಹೋಗಿದ್ದೆ ಆದಲ್ಲಿ ಎಲ್ಲೊಂದು ಕಡೆ ಬಿಜೆಪಿಯ ಶಾಸಕರು ಜೊತೆಗೆ ಬಿಜೆಪಿಯ ಮನೆಗಳಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ, ಒಂದೇ ಮನೆಯಲ್ಲಿದೆ, ಅಂದ್ರೆ ಒಂದೇ ಬಾಗಿಲಾಗಿರುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿಯವರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ. ಇದು ಅಶೋಕ್ ಅವರಿಗೆ ಪ್ಲಸ್ ಅಥವಾ ಮೈನಸ್ ಅನ್ನೋದು ಕೂಡ ಒಂದಷ್ಟು ಬಿಜೆಪಿ ಮನೆಯಲ್ಲಿ ಚರ್ಚೆ ಆಗ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.